ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಎಂ ಕನ್ನಡ ಚಾನಲ್. ಇವತ್ತು ವಸುದೇವ ಕುಟುಂಬ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಶುರುನಲ್ಲೇ ಎಲ್ಲರೂ ರಾಗಿನಿನ ಅಜಯ್ ಪ್ರೀತಿಸ್ತಾ ಇದ್ದಾನೆ, ಅವಳನ್ನೇ ಮದುವೆ ಆಗ್ತಾನೆ ಅಂತ ಸುದ್ದಿ ಕೇಳಿದ ತಕ್ಷಣ ಎಲ್ಲರೂ ಶಾಕ್ ಆಗ್ತಾರೆ. ಆಗ ಅಜಯ್ ಎಲ್ಲರೂ ಯಾಕೆ ಈಗ ಶಾಕ್ ಆಗಿದ್ದೀರಾ ಅಂತ ಕೇಳ್ತಾನೆ. ದುರ್ಗಾ ಕೂಡ ಏನಾಯ್ತು, ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ ಅಂತ ಕೇಳ್ತಾರೆ. ಆಗ ವಂಶಿ, ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಅಮ್ಮ, ರಾಗಿಣಿ ಮತ್ತೆ ಪಶುಪತಿ ಎಂಥವ್ರು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಹಾಗಿರ್ಬೇಕಾದ್ರೆ ಈ ಮದುವೆ ಕ್ಯಾನ್ಸಲ್ ಮಾಡೋದು ಬೆಟರ್ ಅನ್ಸುತ್ತೆ ಕಣೋ ಅಂತ ಹೇಳ್ತಾನೆ ವಂಶಿ. ರಾಗಿಣಿ ಮತ್ತೆ ಪಶುಪತಿ ಸೇರ್ಕೊಂಡು ಏನೇನು ಮಾಡಿದ್ದಾರೆ ಅಂತ ನೀವು ಮರ್ತಿರ್ಬೋದು, ಆದರೆ ನಮ್ಗೆ ಅದನ್ನ ಮರೆಯೋಕ್ಕಾಗ್ತಾ ಇಲ್ಲ. ಅವ್ರನ್ನ ತುಂಬ ಹತ್ರದಿಂದ ನೋಡಿದೀವಿ, ಅದಕ್ಕೆ ಹೇಳ್ತಾ ಇದೀವಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಅಂತಾನೆ. ಆಗ ಗಣಪತಿಯವರು, ಪಶುಪತಿ ನನ್ನ ಮಗ ಆದ್ರೂ ಅವನ್ನ ಎಷ್ಟು ದೂರ ಇಟ್ಟಿದೀವಿ ಅಂತ ಗೊತ್ತಾ ನಿಮ್ಗೆ? ಅವ್ನು ಮಾಡಿದ್ ಒಂದಲ್ಲ ಎರಡಲ್ಲ, ಹೇಳ್ತಾ ಹೋದ್ರೆ ತುಂಬಾ ಕತೆ ಇದೆ. ಈ ಮದ್ವೆ ಬಗ್ಗೆ ನೀವು ಇನ್ನೊಂದ್ಸಲ ಯೋಚನೆ ಮಾಡೋದು ಒಳ್ಳೇದು ಅನ್ಸುತ್ತೆ ಅಂತ ಹೇಳ್ತಾರೆ. ಆಗ ಸ್ವಾತಿ, ಅತ್ತೆ ನನ್ನ ಮಾತು ಕೇಳಿ, ರಾಗಿಣಿ ನೀವು ಅನ್ಕೊಂಡಷ್ಟು ಒಳ್ಳೆಯವಳಲ್ಲ, ಪ್ಲೀಸ್ ಅಜಯ್ ಅವ್ರ ಲೈಫ್ ಹಾಳಾಗುತ್ತೆ ಅಂತ ಹೇಳ್ತಾಳೆ. ಆಗ ಅಜಯ್, ಬಾಬಿ ಪ್ಲೀಸ್ ರಾಗಿಣಿ ಬಗ್ಗೆ ಏನೇನೋ ಹೇಳ್ಬೇಡಿ, ನಾನು ಕೇಳೋದಕ್ಕೆ ರೆಡಿ ಇಲ್ಲ. ಮಾವ ಏನೋ ಮಾಡಿರ್ಬೋದು, ಇವಾಗ ಚೇಂಜ್ ಆಗಿದ್ದಾರೆ ಅಂತ ಹೇಳ್ತಾನೆ. ಆಗ ವಂಶಿ, ಅಜಯ್ 4 ದಿನಕ್ಕೆ ಯಾರು ಚೇಂಜ್ ಆಗಲ್ಲ ಕಣೋ, ಪಶುಪತಿನ ತುಂಬಾ ಹತ್ರದಿಂದ ನೋಡಿದೀವಿ, ಸ್ವಾತಿ ಮನೆಯವ್ರಿಗೆ ಎಷ್ಟು ತೊಂದರೆ ಕೊಟ್ಟಿದ್ದಾನೆ ಅಂದ್ರೆ ಅಷ್ಟೆಷ್ಟಲ್ಲ ಅಂತಾನೆ. ಆಗ ದುರ್ಗಾ, ಏನ್ ಹೇಳ್ತಾ ಇದೀವ ವಂಶಿ, ನಾವ್ ಈಗ ತಾನೇ ಹೋಗಿ ಪಶುಪತಿನ ಭೇಟಿಯಾಗಿ ಬಂದಿದೀವಿ, ತೊಂದರೆ ಕೊಡೋರ್ ತರ ನಂಗೇನು ಅನಿಸ್ಲಿಲ್ಲ ಅಂತಾರೆ. ಆಗ ಸ್ವಾತಿ, ಅತ್ತೆ ಒಂದ್ಸಲ ಮೀಟ್ ಮಾಡಿದ್ರೆ ಅವ್ರ ಬುದ್ಧಿ ಏನು ಅಂತ ಗೊತ್ತಾಗುತ್ತಾ, ನಂಗೆ ಅವ್ರ ಬಗ್ಗೆ ಗೊತ್ತಿರೋದಕ್ಕೆ ಹೇಳ್ತಾ ಇರೋದು ಅಂತಾಳೆ. ಆಗ ಅಜಯ್, ಬಾಬಿ ನಾನು ರಾಗಿಣಿನ ಮನಸಾರೆ ಲವ್ ಮಾಡ್ತಾ ಇದ್ದೀನಿ, ಅವಳನ್ನ ಬಿಟ್ರೆ ನಾನು ಬೇರೆ ಯಾರನ್ನೂ ಮದುವೆ ಆಗೋದೇ ಇಲ್ಲ ಅಂತ ಹೇಳ್ತಾನೆ. ಆಗ ಭವಾನಿಯವರು, ಹೀಗೆ ಹೇಳಿದ್ರೆ ಹೇಗೋ, ನಾವು ಪಶುಪತಿನ ಹೆತ್ತೋರಾಗಿ ಹೇಳ್ತಾ ಇದೀವಿ, ಅವನು ಸರಿ ಇಲ್ಲ ಅಂತ ಹೇಳ್ತಾರೆ. ಆಗ ಅಜಯ್, ಇಲ್ಲ ಅಜ್ಜಿ, ಅವ್ರೀಗ ಬದಲಾಗಿದ್ದಾರೆ, ಯಾರೇ ಆದ್ರೂ ಜೀವನ ಪೂರ್ತಿ ಹಂಗೆ ಇರಲ್ವಲ್ಲ ಅಂತ ಹೇಳ್ತಾನೆ. ಆಗ ದುರ್ಗಾ, ಸರಿಯಾಗಿ ಹೇಳಿದೆ ಅಜಯ್, ಅತ್ತೆ ಪಶುಪತಿ ಹಾಗೆ ಮಾಡಿದ್ದಾರೆ ಅಂತ ಮಗಳನ್ನೂ ಹಾಗೆ ತೂಗಕ್ಕಾಗತ್ತಾ, ರಾಗಿಣಿ ಒಳ್ಳೆ ಹುಡುಗಿ ಅತ್ತೆ ಅಂತ ದುರ್ಗಾ ಹೇಳ್ತಾಳೆ. ಆಗ ಸ್ವಾತಿ, ಇಲ್ಲ ಅತ್ತೆ, ರಾಗಿಣಿ ಬಗ್ಗೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಆ ಪಶುಪತಿಗೆ ರಾಗಿಣಿ ಅಂದ್ರೆ ಜೀವ, ಅವಳಿಗೆ ಅವ್ರ ಅಪ್ಪ ಅಂದ್ರೆ ಪ್ರಾಣ, ಇವ್ರದ್ದು ಒಂದೇ ಗುಣ ಅಂತ ಹೇಳ್ತಾಳೆ. ಆಗ ಅಜಯ್, ಓ ಬಾಬಿ, ಅದೆಲ್ಲ ಏನೇ ಇರ್ಲಿ, ನನ್ನ ಪ್ರೀತಿ ಸುಳ್ಳಲ್ಲ ಬಾಬಿ, ಮಾವ ತಪ್ಪು ಮಾಡಿರ್ಬೋದು, ಆದ್ರೆ ರಾಗಿಣಿ ನನ್ನ ಪ್ರೀತಿನ ಒಪ್ಕೊಂಡು ಮನೆ ಸೊಸೆಯಾಗಿ ಬರೋಕೆ ರೆಡಿ ಆಗಿದ್ದಾಳೆ, ಪ್ರೀತಿಗೆ ಎಲ್ಲಾನು ಚೇಂಜ್ ಮಾಡೋ ಶಕ್ತಿ ಇದೆ ಅಂತಾನೆ. ಆಗ ಗಣಪತಿಯವರು, ನೀನೇನೋ ಪ್ರೀತಿ ಮಾಡ್ತಾ ಇದೀಯ ಅಜಯ್, ಆದ್ರೆ ರಾಗಿಣಿ ಮತ್ತೆ ಪಶುಪತಿ ಒಳ್ಳೇದನ್ನೇ ಮಾಡ್ತಾರೆ ಅಂತ ಹೇಗೆ ಅನ್ಕೋತೀಯೋ ಅಂತ ಹೇಳ್ತಾರೆ. ಆಗ ಅಜಯ್, ಅದೆಲ್ಲ ನಂಗೆ ಗೊತ್ತಿಲ್ಲ ತಾತ, ಈಗ ವಂಶಿ ಬ್ರೋ ಮತ್ತೆ ಬಾಬಿ ಎಲ್ರನ್ನೂ ಎದುರಾಕೊಂಡು ಮದ್ವೆ ಆಗಿಲ್ವಾ, ಈಗ ಸುಖವಾಗಿ ಸಂಸಾರ ಮಾಡ್ತಾ ಇಲ್ವಾ ಕೇಳ್ತಾನೆ. ಆಗ ಸ್ವಾತಿ, ಅಜಯ್ ಅವರೇ, ನಮ್ ಕತೆ ಬೇರೆ, ಯಾವತ್ತೂ ಯಾರಿಗೂ ಕೆಟ್ಟದ್ ಬಯಸೇ ಇಲ್ಲ, ನಾನು ಮದ್ವೆ ಆಗಿ ಇಲ್ಲಿಗೆ ಬಂದಾಗಿಂದ ವಂಶಿ ಅವ್ರು ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ನಾನು ವಿರೋಧ ಮಾಡಿಲ್ಲ, ಆದ್ರೆ ರಾಗಿಣಿ ಹಾಗಲ್ಲ, ನಾವೆಲ್ಲರೂ ಒಂದೇ ಊರಲ್ಲಿ ಒಟ್ಟಿಗೆ ಬೆಳೆದವರು, ಅವಳ ಗುಣ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾಳೆ. ಆಗ ಅಜಯ್, ಬಾಬಿ ರಾಗಿಣಿ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನಾನು ಸಹಿಸ್ಕೊಳ್ಳೋದಿಲ್ಲ, ತಾತ ಅಜ್ಜಿ ನೀವೇನಾದ್ರೂ ಈ ಮದ್ವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ಜೀವನ ಪರ್ಯಂತ ಹೀಗೆ ಇದ್ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಗಣಪತಿಯವರು, ಹೀಗೆ ಹೇಳಿದ್ರೆ ಹೇಗೋ ಅಜಯ್, ನಾವೇ ಮುಂದೆ ನಿಂತು ಬೇರೆ ಹುಡುಗಿನ ನೋಡಿ ಮದ್ವೆ ಮಾಡ್ತೀವಿ ಅಂತಾರೆ. ಆಗ ಸ್ವಾತಿ ಕೂಡ, ಅತ್ತೆ ಅಜಯ್, ನಾವು ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇರೋದು, ನೀವು ಬೇರೆ ಯಾವ ಹುಡುಗಿ ನೋಡಿದ್ರು ಖುಷಿಯಿಂದ ನಾವೇ ಮುಂದೆ ನಿಂತು ಮದ್ವೆ ಮಾಡಿಸ್ತೀವಿ ಅಂತಾಳೆ. ಆಗ ದುರ್ಗಾ, ಏನ್ ಸ್ವಾತಿ ನೀನು, ಅಜಯ್ ಏನ್ ಹೇಳ್ತಾ ಇದೀನಿ ಕೇಳಿಸ್ಕೊತಾ ಇದೆಯಾ ತಾನೇ, ಅವನು ರಾಗಿಣಿನ ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗಲ್ವಂತೆ. ಮಾವ, ಅತ್ತೆ ಪ್ಲೀಸ್ ನನ್ನ ಮಗನಿಗೋಸ್ಕರ ಆದ್ರೂ ನೀವು ಈ ಮದ್ವೆಗೆ ಒಪ್ಕೊಳ್ಳೇಬೇಕು ಅಂತ ಕೈ ಮುಗಿದು ಕೇಳ್ತಾಳೆ. ಆಗ ಅಜಯ್, ನಮ್ಮ ಮಾವ ಹೇಗಿದ್ದಾನೋ ನಂಗೆ ಗೊತ್ತಿಲ್ಲ, ಆದ್ರೆ ನಾನು ರಾಗಿಣಿನ ತುಂಬಾ ಲವ್ ಮಾಡ್ತಾ ಇದ್ದೀನಿ, ರಾಗಿಣಿನೂ ನನ್ನ ತುಂಬಾ ಲವ್ ಮಾಡ್ತಾ ಇದ್ದಾಳೆ, ನಾನು ಮದ್ವೆ ಅಂತಾದ್ರೆ ಅವಳನ್ನೇ ಅಂತ ಹೇಳ್ತಾನೆ ಅಜಯ್. ಆಗ ಗಣಪತಿಯವರು, ಇನ್ಮೇಲೆ ನಾವ್ಯಾರು ಇದ್ರ ಬಗ್ಗೆ ಮಾತಾಡೋದಿಲ್ಲ ವಂಶಿ, ನಿನ್ ನಿರ್ಧಾರ ತಿಳಿಸು ಅಂತ ಹೇಳ್ತಾರೆ ಗಣಪತಿಯವರು. ಸ್ವಾತಿ, ವಂಶಿಯವರೇ, ನೀವೇನೇ ನಿರ್ಧಾರ ತಗೊಂಡ್ರು ಅದು ಬರೀ ಅಜಯ್ ಅವ್ರ ಲೈಫ್ ಬಗ್ಗೆ ಅಷ್ಟೇ ಅಲ್ಲ, ಇಡೀ ಮನೆ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ, ಪ್ಲೀಸ್ ಯೋಚನೆ ಮಾಡಿ ಅಂತಾಳೆ. ವಂಶಿ ಸ್ವಲ್ಪ ಯೋಚನೆ ಮಾಡಿ, ಅಜಯ್ ನೀನು ರಾಗಿಣಿ ಮದುವೆ ಆಗಿ ಅವಳು ಈ ಮನೆ ಸೊಸೆಯಾಗಿ ಬರೋದಕ್ಕೆ ನಂಗೆ ಯಾವ ವಿರೋಧನೂ ಇಲ್ಲ ಅಂತ ಹೇಳ್ತಾನೆ. ಆಗ ಸ್ವಾತಿ, ವಂಶಿಯವರೇ ಏನ್ ಹೇಳ್ತಾ ಇದ್ದೀರಾ, ಎಲ್ಲ ಗೊತ್ತಿದ್ದು ಈ ಮದ್ವೆಗೆ ಒಪ್ಕೋತಾ ಇದ್ದೀರಾ? ಆಗ ವಂಶಿ, ಹೌದು ಸ್ವಾತಿ, ಅಜಯ್ ರಾಗಿಣಿನ ಅಷ್ಟೊಂದು ಪ್ರೀತಿಸ್ತಾ ಇದ್ದಾನೆ ಅಂದ್ಮೇಲೆ ನಾನು ಈ ಮದ್ವೆಗೆ ಒಪ್ಕೊಳ್ದೆ ಹೋದ್ರೆ ತಪ್ಪಾಗುತ್ತೆ ಅಂತ ಹೇಳ್ತಾನೆ. ಆಗ ಸ್ವಾತಿ, ವಂಶಿಯವರೇ ರಾಗಿಣಿ ಈ ಮನೆಗೆ ಸೊಸೆಯಾಗಿ ಬಂದ್ರೆ ಎಲ್ರಿಗೂ ತೊಂದರೆ ಆಗುತ್ತೆ, ಹೇಳಿದ್ನ ಅರ್ಥ ಮಾಡ್ಕೊಳ್ಳಿ ಅಂತಾಳೆ. ಆಗ ದುರ್ಗಾ, ಅಯ್ಯೋ ಒಳ್ಳೆ ಕತೆ ಆಯ್ತಲ್ಲ, ವಂಶಿ ಒಪ್ಕೊಳ್ತಾ ಇದ್ದಾನೆ ತಾನೆ, ನೀನ್ ಯಾಕೆ ಅವ್ನ ದಾರಿ ತಪ್ಪಿಸ್ತಾ ಇದೀಯಾ ಅಂತಾರೆ. ಆಗ ಅಜಯ್, ಥ್ಯಾಂಕ್ ಯು ಸೋ ಮಚ್ ಬ್ರೋ, ನೀನ್ ಯಾಕೆ ಗ್ರೇಟ್ ಅಂತ ಈಗ ಪ್ರೂವ್ ಮಾಡ್ಬಿಟ್ಟೆ ಅಂತ ಹೇಳ್ತಾನೆ. ಆಗ ಸ್ವಾತಿ, ಇಲ್ಲ ಪಶುಪತಿ ರಾಗಿಣಿ ಈ ಮನೆಗೆ ಬರಬಾರ್ದು, ಈ ಮದ್ವೆನ ನಾನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಅಂತಾಳೆ. ಆಗ ವಂಶಿ, ಸ್ವಾತಿ ನಿರ್ಧಾರ ಮಾಡಾಗಿದೆ ಅಂತಾನೆ. ಆಗ ಸ್ವಾತಿ ಕೋಪ ಮಾಡ್ಕೊಂಡು ಅಲ್ಲಿಂದ ಏನು ಮಾತಾಡದೆ ಹೋಗ್ಬಿಡ್ತಾಳೆ. ಆಗ ದುರ್ಗಾ ಮತ್ತೆ ಅಜಯ್ ತುಂಬಾ ಖುಷಿ ಪಡ್ತಾ ಇರ್ತಾರೆ, ವಂಶಿ ಕೂಡ ಸ್ವಾತಿ ಹಿಂದೆನೆ ಹೋಗ್ತಾನೆ.
ಇನ್ನು ವಂಶಿ ಸ್ವಾತಿ ಹತ್ರ ಹೋಗ್ತಾನೆ. ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ ಸ್ವಾತಿ ಅಂತಾನೆ. ಆಗ ಸ್ವಾತಿ ಏನ್ ಅರ್ಥ ಮಾಡ್ಕೊಳ್ಳೋದು, ಅರ್ಥ ಮಾಡ್ಕೋಬೇಕಾಗಿರೋದು ನಾನಲ್ಲ ನೀವು. ಆ ರಾಕ್ಷಸರನ್ನ ಮನೆಯೊಳಗೆ ಬಿಟ್ಕೊಳಕ್ ರೆಡಿ ಇದೀರಲ್ಲ ಅಂತಾಳೆ. ಆಗ ವಂಶಿ ರಾಕ್ಷಸರ ಅಂತ ಕೇಳ್ತಾನೆ. ಆಗ ಸ್ವಾತಿ ಹೌದು, ಆ ಪಶುಪತಿ ರಾಗಿಣಿ ಯಾವ ರಾಕ್ಷಸರಿಗಿಂತ ಕಡಿಮೆ ಇದ್ದಾರೆ. ಮನುಷ್ಯತ್ವ ಇರೋರು ಯಾರಾದ್ರೂ ಫ್ರೆಂಡ್ ಬೆನ್ನಿಗೆ ಚೂರಿ ಹಾಕಿ ಯಾರಾದ್ರೂ ಆಸ್ತಿ ಕಿತ್ಕೋತಾರ? ಬೇರೆಯವ್ರ ಕಷ್ಟನ ಅರ್ಥ ಮಾಡ್ಕೊಳ್ಳದೆ ಊರ್ ಬಿಟ್ಟು ಹೋಗೋಗ್ ಮಾಡ್ತಾರ? ಇದೆಲ್ಲ ರಾಕ್ಷಸರು ಮಾಡೋ ಕೆಲ್ಸ ತಾನೇ ಅಂತಾಳೆ. ಆಗ ವಂಶಿ ಇದೆಲ್ಲ ಗೊತ್ತು ಸ್ವಾತಿ ಅಂತಾನೆ. ಆಗ ಸ್ವಾತಿ ನಿಮ್ಗೆ ಎಲ್ಲ ಮರ್ತೋಗಿದೆ ಅನ್ಸುತ್ತೆ, ಮತ್ತೆ ಹೇಳ್ತೀನಿ ಕೇಳಿ. ಅವನು ನಮ್ಮ ಅಪ್ಪಂಗ್ ಮೋಸ ಮಾಡ್ದ, ನನ್ನ ಧರ್ಮಾಧಿಕಾರಿ ಸ್ಥಾನನ ಕಿತ್ಕೊಂಡ, ಮನೆ ವಾಪಸ್ ಕೊಡ್ತೀನಿ ಅಂತ ಹೇಳಿ ಮತ್ತೆ ಮೋಸ ಮಾಡ್ದ. ಅಷ್ಟಲ್ದೆ ನಾ ಕಿಡ್ನಾಪ್ ಮಾಡಿಸ್ತಾ. ಇದೆಲ್ಲ ಮಾಡ್ಸಿದ್ಯಾರು? ಆ ಪಶುಪತಿ ತಾನೇ ಅಂತ ಹೇಳ್ತಾಳೆ. ಆಗ ವಂಶಿ ಪಶುಪತಿ ಇದೆಲ್ಲ ಮಾಡಿಲ್ಲ, ಹಾಗೆ ಇದಕ್ಕೆಲ್ಲ ಸಪೋರ್ಟ್ ಮಾಡಿಲ್ಲ ಅಂತ ನಾನೇನಾದ್ರೂ ಹೇಳಿದ್ನಾ ಅಂತ ಹೇಳ್ತಾನೆ. ಆಗ ಸ್ವಾತಿ ಮತ್ತೆ ಎಲ್ಲ ಗೊತ್ತಿದ್ದು ಬಾರಪ್ಪ ಮಹಾಪುರುಷ, ನೀನು ಮತ್ತೆ ನಿನ್ ಮಗಳು ಸೇರ್ಕೊಂಡು ನಮ್ಮ ಮನೇನ ಸರ್ವನಾಶ ಮಾಡು ಅಂತ ಇನ್ವೈಟ್ ಮಾಡ್ತಾ ಇದ್ದೀರಾ ಅಂತಾಳೆ. ಆಗ ವಂಶಿ ಸ್ವಲ್ಪ ನನ್ನ ಮಾತು ಕೇಳು ಸ್ವಾತಿ, ನೀನ್ ಯಾಕೋ ಒಂದ್ ಸ್ವಲ್ಪ ಓವರಾಗೆ ರಿಯಾಕ್ಟ್ ಮಾಡ್ತಾ ಇದೀಯಾ, ಸ್ವಲ್ಪ ಸಮಾಧಾನ ಮಾಡ್ಕೊಂಡು ನನ್ನ ಮಾತು ಕೇಳು ಅಂತಾನೆ. ಆಗ ಸ್ವಾತಿ ಸಮಾಧಾನನ? ಪಶುಪತಿ ಮಾಡಿರೋ ಗಾಯ ಹಾಗೆ ಮನ್ಸಲ್ಲಿ ಉಳಿದಿದೆ. ಮನೆಯವ್ರಿಗೆ ಅವ್ನು ಕಷ್ಟ ಕೊಟ್ಟಿದ್ ನೋಡಿನೂ ನೀವು ಈ ಡಿಸಿಷನ್ ತಗೊಂಡಿದ್ದೀರ ಅಂದ್ರೆ ನಾವ್ ಏನ್ ಅನ್ಕೋಬೇಕು ಅಂತ ಹೇಳ್ತಾಳೆ. ಆಗ ವಂಶಿ ಇದು ಯಾವ್ದನ್ನು ನಾನು ಮರ್ತಿಲ್ಲ ಸ್ವಾತಿ, ಇವಾಗ ಅಜಯ್ ರಾಗಿಣಿನ ಪ್ರೀತಿ ಮಾಡ್ತಿದ್ದಾನೆ, ಇವಾಗ ನಾನು ಹೇಗ್ ಬೇಡ ಅನ್ನಕ್ಕಾಗುತ್ತೆ ಅಂತಾನೆ. ಆಗ ಸ್ವಾತಿ ಹೇಳ್ಬೇಕು, ಅಜಯ್ ಅವರು ರಾಗಿಣಿನ ಮದ್ವೆ ಆದ್ರೆ ಸುಖವಾಗಿರೋಕ್ ಆಗಲ್ಲ ಅಂತಾಳೆ. ಆಗ ವಂಶಿ ಅಜಯ್ ಮತ್ತೆ ರಾಗಿಣಿ ಪ್ರೀತಿ ನಿಜ ಆಗಿದ್ರೆ ಅವಾಗ ಏನ್ ಮಾಡೋದು? ಪಶುಪತಿ ರಾಗಿಣಿ ಇಬ್ರು ಮದ್ವೆ ಆದ್ಮೇಲೆ ಚೇಂಜ್ ಆಗ್ಬೋದಲ್ವಾ ಅಂತ ಹೇಳ್ತಾನೆ. ಆಗ ಸ್ವಾತಿ ಪಶುಪತಿ ರಾಗಿಣಿ ಇಬ್ರು ಚೇಂಜ್ ಆಗೋದಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತಾಳೆ. ಆಗ ವಂಶಿ ಸ್ವಾತಿ ಅದನ್ನ ನಾವ್ ಹೇಗ್ ಡಿಸೈಡ್ ಮಾಡಕ್ಕಾಗುತ್ತೆ ನೋಡು, ಈ ವಿಚಾರದ ಬಗ್ಗೆ ಜಾಸ್ತಿ ಡಿಸ್ಕಷನ್ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ಅಜಯ್ ನನ್ ಕಸಿನ್ ಅಷ್ಟೇ ಅಲ್ಲ, ದುರ್ಗಮ್ಮ ಕಷ್ಟ ಪಡೋದನ್ನ ನಾನು ಕಣ್ಣಾರೆ ನೋಡಿದೀನಿ. ಈಗ ಅವ್ರ ಮಗನ್ ಮದ್ವೆ ಅಂತ ಖುಷಿಯಾಗಿದ್ದಾರೆ, ಅದಕ್ಕಲ್ಲಿ ಹಾಕೋಕೆ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಆಗ ಸ್ವಾತಿ ಹಾಗಂತ ನಾಳೆ ಅವ್ರ ಲೈಫ್ ಹಾಳಾದ್ರೂ ಪರವಾಗಿಲ್ವಾ ಅಂತಾಳೆ. ಆಗ ವಂಶಿ ಹಾಗೆಲ್ಲ ಏನೂ ಆಗಲ್ಲ, ಅಮ್ಮ ಮತ್ತೆ ಅಜಯ್ ತುಂಬಾ ಒಳ್ಳೆಯವರು. ರಾಗಿಣಿ ಈ ಮನೆ ಸೊಸೆಯಾಗಿ ಬಂದ್ರೆ ಅದು ಇವಳ ಮನೆ ಆಗುತ್ತೆ, ಅವಳ ಮನೆಗೆ ಯಾರಾದ್ರೂ ಕೆಡಕನ್ ಬಯಸ್ತಾರ? ಹಾಗ್ ನೋಡಕ್ ಹೋದ್ರೆ ತಿರುಪತಿಗೆ ಇದು ಮಗಳ ಮನೆ ಆಗುತ್ತೆ. ತನ್ ಮಗಳ ಮನೆ ಹಾಳಾಗ್ಲಿ ಅಂತ ಯಾವ ತಂದೆನಾದ್ರೂ ಯೋಚನೆ ಮಾಡ್ತಾನ? ಸ್ವಲ್ಪ ನೀನೇ ಯೋಚನೆ ಮಾಡೋ ನಾನು ಹೇಳೋದ್ರ ಬಗ್ಗೆ ಅಂತಾನೆ. ಆಗ ಸ್ವಾತಿ ಈ ಮನೆ ನಂದು, ಈ ಮನೇಲಿ ಯಾವ ಪ್ರಾಬ್ಲಮ್ಮು ಆಗ್ಬಾರ್ದು ಅನ್ನೋ ಉದ್ದೇಶದಿಂದಾನೇ ಈ ಮದ್ವೆನ ಬೇಡ ಅಂತಿರೋದು ಅಂತಾಳೆ. ಆಗ ವಂಶಿ ಮತ್ತೆ ಏನೋ ಹೇಳಕ್ ಹೋಗ್ತಾನೆ. ಆಗ ಸ್ವಾತಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಇನ್ನು ಈ ಕಡೆ ನಿತಿನ್ ಮೇಘನ ಪಿಕ್ ಮಾಡೋಕೆ ಅಂತ ಕಾಯ್ತಾ ಕುತ್ಕೊಂಡಿರ್ತಾನೆ. ಆಗ ಇನ್ನೂ ಬರ್ಲಿಲ್ವಲ್ಲ ಅಂತ ಹೇಳಿ ಮೇಘನ್ಗೆ ಕಾಲ್ ಮಾಡ್ತಾರೆ. ಆಗ ಮೇಘನ್ ಮನೆಯಲ್ಲಿ ಮೇಘನ್ ಮೊಬೈಲ್ ಹಾಲಲ್ಲಿ ಇಟ್ಟಿರ್ತಾಳೆ. ಆಗ ಗೀತಾ ಅವಳ ಫೋನ್ ಬರ್ತಾ ಇರೋದನ್ನ ನೋಡಿ ತಗೊಳಕ್ ಹೋಗ್ತಾಳೆ. ಅದೇ ಸಮಯಕ್ಕೆ ಮೇಘ ಓಡ್ ಬಂದು ತನ್ನ ಮೊಬೈಲ್ನ ತಗೋತಾಳೆ. ಮೊಬೈಲ್ನ ತಗೊಂಡು ಅಲ್ಲಿಂದ ಗಡ್ಬಿಡಿಯಾಗಿ ಹೋಗ್ತಾಳೆ. ಆಗ ಗೀತಾ ಮೇಘ ನಿಂತ್ಕೋ, ಯಾರು ಫೋನ್ ಮಾಡಿದ್ರು, ಯಾಕೆ ಹಾಕಿ ಕಿತ್ಕೊಂಡೆ ಅಂತ ಕೇಳ್ತಾಳೆ. ಆಗ ಮೇಘ ಅಕ್ಕ ಹೆಜ್ಜೆ ಹೆಜ್ಜೆಗೂ ಪ್ರಶ್ನೆ ಮಾಡ್ತಾ ಇದೀಯಾ, ನನಗೆ ಯಾರು ಫೋನ್ ಮಾಡ್ತಾರೆ, ಯಾರು ಮೆಸೇಜ್ ಮಾಡ್ತಾರೆ ಅಂತ ಎಲ್ಲ ರಿಪೋರ್ಟ್ ಮಾಡ್ತಾ ಇರ್ಬೇಕಾ ನಿಂಗೆ ಅಂತ ಹೇಳ್ತಾಳೆ. ಆಗ ಗೀತಾ ಮೇಘ ಯಾಕೆ ಹೀಗೆ ಮಾತಾಡ್ತಾ ಇದೀಯಾ, ನಾನೇನಾದ್ರೂ ಹಾಗೆ ಕೇಳಿದ್ನ, ಯಾರು ಫೋನ್ ಮಾಡಿದ್ರು ಅಂತ ಕೇಳಿದೆ ಅಷ್ಟೇ ಅಂತಾಳೆ. ಆಗ ಮೇಘ ಎರಡು ಒಂದೇ ಕಣೆ ಅಕ್ಕ, ಹೌದು ನೀನ್ ಯಾಕೆ ನನ್ನ ಮೊಬೈಲ್ನ ಮುಟ್ಟಕ್ ಹೋದೆ ಅಂತ ಕೇಳ್ತಾಳೆ. ಆಗ ಗೀತಾ ನಾನು ನಿನ್ ಫೋನ್ ಎಷ್ಟು ಸಲ ಮುಟ್ಟಿಲ್ಲ, ನಿನ್ ಫ್ರೆಂಡ್ಸ್ ಕಾಲ್ ಮಾಡಿದಾಗ ಎಷ್ಟು ಸಲ ಮಾತಾಡಿಲ್ಲ ಹೇಳು, ಈಗ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ ಅಂತ ಕೇಳ್ತಾಳೆ. ಆಗ ಮೇಘ ಅದೆಲ್ಲ ಹಳೆ ಕತೆ, ನನ್ನ ಪರ್ಮಿಷನ್ ಇಲ್ದೆ ನನ್ನ ಫೋನ್ನ ಯಾರು ಮುಟ್ಬಾರ್ದು ಅಂತ ಜೋರಾಗಿ ಹೇಳ್ತಾಳೆ. ಆಗ ಗೀತಾ ಮೇಘ ಏನ್ ಮಾತಾಡ್ತಾ ಇದೀಯಾ ಅಂತ ಪ್ರಜ್ಞೆ ಇದೆಯಾ, ಒಂದ್ ಫೋನ್ ಕಾಲ್ಗೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದೀಯಾ ಅಂತಾಳೆ. ಆಗ ಮೇಘ ಹೌದು ಅಕ್ಕ, ಮೊದ್ಲೇ ಈ ಮನೆಯಲ್ಲಿ ಯಾರಿಗೂ ಪ್ರೈವಸಿ ಇಲ್ಲ, ನಂಗೆಲ್ಲ ಇದೆಲ್ಲ ಇಷ್ಟ ಆಗ್ತಾ ಇಲ್ಲ ಅಕ್ಕ, ಪ್ಲೀಸ್ ನನ್ನ ಪಾಡಿಗೆ ಬಿಟ್ಬಿಡು ಅಂತಾಳೆ. ಆಗ ಗೀತಾ ಮೇಘ ಯಾಗ ಆಡ್ಬೇಡ, ಕಾಲೇಜಿಗೆ ಸೇರ್ಕೊಂಡ ತಕ್ಷಣ ನಿಂಗೇನೆ ಬರಲ್ಲ, ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾವೇ ಬೇಕಾಗುತ್ತೆ, ಮಾತಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರು ಅಂತ ಹೇಳ್ತಾಳೆ. ಆಗ ಮೇಘ ಕೋಪ ಮಾಡ್ಕೊಂಡು ಅದನ್ನ ಆಮೇಲೆ ನೋಡ್ಕೊಳ್ಳೋಣ, ಫಸ್ಟ್ ನನ್ನ ಮೊಬೈಲ್ನ ಚೆಕ್ ಮಾಡೋದನ್ನ ನಿಲ್ಸು, ನೀನು ಬೇರೆಯವ್ರ ಪರ್ಸನಲ್ ಥಿಂಗ್ಸ್ನ ಮುಟ್ಬಾರ್ದು ಅಂತ ಗೊತ್ತಾಗಲ್ವಾ ನಿಂಗೆ ಅಂತ ಹೇಳಿ ಕೂಗಾಡಿ ಅಲ್ಲಿಂದ ಹೋಗ್ತಾಳೆ. ಅಲ್ಲಿಗೆ ಗೀತಾ ಅಮ್ಮ ಮತ್ತೆ ಕುಮಾರ ಕೂಡ ಅಲ್ಲಿಗೆ ಬರ್ತಾರೆ. ಆಗ ಗೀತಾ ನೋಡಿದ್ರ ಮಾವ ಹೇಗ್ ಮಾತಾಡ್ಬಿಟ್ಟು ಹೋದ್ಲು ಅವಳು ಅಂತ ಹೇಳ್ತಾಳೆ. ಆಗ ಅವ್ರಮ್ಮ ಪದ್ಮ ಬಂದು ಗೀತಾ ಇಬ್ರು ಜಗಳ ಮಾಡ್ತಾ ಇದ್ರ, ಯಾಕೆ ಅವಳು ಅಷ್ಟೊಂದು ಕೋಪ ಮಾಡ್ಕೊಂಡು ಹೋದ್ಲು, ಏನಾಯ್ತೆ ಅಂತ ಕೇಳ್ತಾರೆ. ಆಗ ಗೀತಾ ಅಮ್ಮ ಅವಳು ಫೋನ್ ನೋಡ್ಬಾರ್ದಂತೆ, ಪ್ರೈವಸಿ ಬೇಕಂತೆ, ಇಬ್ರು ಕೇಳಿಸ್ಕೊಳ್ಳಿ ಚೆನ್ನಾಗಿ, ಅವಳು ಯಾವ್ದೋ ಹುಡುಗನ್ ಜೊತೆನೆ ಮಾತಾಡ್ತಾ ಇದ್ದಾಳೆ, ಅದಕ್ಕೆ ಅವಳು ಫೋನ್ ನೋಡ್ಬಾರ್ದು ಮುಟ್ಬಾರ್ದು ಅಂತ ಹೇಳ್ತಾಳೆ. ಆಗ ಕುಮಾರ ಗೀತಾ ಏನ್ ಹೇಳ್ತಾ ಇದೀಯಾ, ಮೇಘ ಹುಡುಗನ್ ಜೊತೆ ಮಾತಾಡ್ತಾ ಇದ್ದಾಳ ಅಂತ ಕೇಳ್ತಾನೆ. ಆಗ ಗೀತಾ ಸಂಜೆ ಮನೆಗೆ ಬರುವಾಗ್ಲೂ ಯಾವ್ದೋ ಹುಡುಗನ್ ಜೊತೆ ಮಾತಾಡ್ತಾ ಇದ್ಲು ಫೋನಲ್ಲಿ, ನನ್ನ ನೋಡಿದ ತಕ್ಷಣ ಕಾಲ್ ಕಟ್ ಮಾಡಿದ್ಲು, ಈಗ ಕಾಲ್ ಬರ್ತಾ ಇದೆ ಅಂತ ನಾವು ನೋಡಕ್ ಬಂದ್ರೆ ಹೇಗ್ ಮಾತಾಡಿದ್ಲು ನೋಡಿದ್ರ ಅಂತಾಳೆ. ಆಗ ಅವ್ರಮ್ಮ ಏನು ನೀನ್ ಹೇಳ್ತಾ ಇರೋದು ನಿಜಾನ, ಇಲ್ಲ ಕಣೆ ಮೇಘ ಹೀಗ್ ಮಾಡ್ತಾಳೆ ಅಂತ ನಂಗೆ ಅನಿಸ್ತಾ ಇಲ್ಲ, ಈಗ ತಾನೇ ಸ್ವಾತಿ ವಿಷಯದಲ್ಲಿ ನಮ್ಮ ಮನೇಲಿ ಈ ತರ ನಡೆದಿದೆ, ಮತ್ತೆ ಈ ತರ ಇದೆಲ್ಲ ಮೇಘಂಗ್ ಅರ್ಥ ಆಗಲ್ವಾ ಅಂತಾರೆ. ಆಗ ಗೀತಾ ಇಲ್ಲ ಅಮ್ಮ, ಅವಳ ಮೇಲೆ ನಂಬಿಕೆ ಇಲ್ಲ, ಒಂದ್ ವೇಳೆ ನಾವ್ ಅನ್ಕೊಂಡಿರೋ ತರ ಯಾವ ವಿಷಯನೂ ಇಲ್ಲ ಅಂದ್ಮೇಲೆ ಅವಳು ಯಾಕೆ ನನ್ನಿಂದ ಫೋನ್ ಬಚ್ಚಿಡ್ತಾ ಇದ್ಲು ಅಂತಾಳೆ. ಆಗ ಕುಮಾರ ಗೀತಾ
ನನ್ನ ಮಾತು ಕೇಳು, ನಿಂಗೆ ಅನಿಸಿದ್ದು ನಿಜಾನೇ ಆಗಿರ್ಬೋದು, ಆದರೆ ನಾವು ಇಂಥ ವಿಷಯದಲ್ಲಿ ಸಮಾಧಾನವಾಗಿ ಮಾತಾಡಬೇಕು. ಇಲ್ಲ ಅಂದರೆ ಮೇಘ ಕೋಪ ಮಾಡ್ಕೊಂಡು ನಮ್ಮ ವಿರುದ್ಧನೇ ನಿಂತ್ಕೋತಾಳೆ. ಆಮೇಲೆ ಕಷ್ಟ ಆಗುತ್ತೆ. ಅದಕ್ಕೆ ಮಾತು ಕೇಳು, ಮೇಘ ಹತ್ರ ನಾನು ಮಾತಾಡ್ತೀನಿ, ನೀನು ಸಮಾಧಾನವಾಗಿರು, ನಾನು ಮಾತಾಡ್ತೀನಿ ಅಂತಾನೆ. ಆದರೂ ಮಾವ ಅಂತಿರ್ತಾಳೆ ಗೀತಾ. ಆಗ ಕುಮಾರ, ನಂಗೆ ಗೊತ್ತು ಸ್ವಾತಿ ಹೇಳ್ದೆ ಕೇಳ್ದೆ ಮದುವೆ ಆದ್ಲು ಅನ್ನೋ ಕೋಪ ನಿನ್ನ ಮನಸ್ಸಲ್ಲಿ ಹಾಗೆ ಉಳ್ಕೊಂಡಿದೆ. ಅದಕ್ಕೆ ಮೇಘ ಏನೇ ಮಾಡಿದ್ರು ನಿಂಗೆ ಆ ಡೌಟ್ ಬರ್ತಾ ಇರೋದು. ನೋಡು, ಏನಾದರೂ ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡು, ಸರಿನಾ ಅಂತಾನೆ. ಆಗ ಗೀತಾ, ಏನೋ ನಂಗಂತೂ ಒಂದು ಗೊತ್ತಾಗ್ತಾ ಇಲ್ಲ, ಸ್ವಾತಿ ಮಾಡ್ದಂಗೆ ಮತ್ತೆ ನಮ್ಮ ಮನೇಲಿ ಯಾರು ಮಾಡಬಾರ್ದು ಅಷ್ಟೇ ಅಂತಾಳೆ. ಆಗ ಕುಮಾರ, ನಾನು ಮೇಘ ಹತ್ರ ಮಾತಾಡ್ತೀನಿ, ನೀನು ತಲೆ ಕೆಡಿಸ್ಕೋಬೇಡ, ಕಾಲೇಜಲ್ಲಿ ಹುಷಾರಾಗಿರು ಅಂತ ಹೇಳ್ತೀನಿ ಅಂತ ಹೇಳ್ತಾನೆ ಕುಮಾರ. ಹಾಗೆ ಕುಮಾರ ಮತ್ತು ಗೀತಾ ಅಲ್ಲಿಂದ ಹೋದ ತಕ್ಷಣ ಅವರಮ್ಮ ಪಾಪ ಅಳ್ತಾ ಯೋಚನೆ ಮಾಡ್ತಾರೆ, ಏನಪ್ಪ ನಮ್ಮ ಮನೇಲಿ ಒಂದಾದ್ಮೇಲೆ ಒಂದು ತೊಂದರೆ ಬರ್ತಾನೆ ಇದೆ, ಇದಕ್ಕೆಲ್ಲ ಪರಿಹಾರ ಮಾಡು ಅಂತ ಹೇಳಿ ಕಣ್ಣೀರು ಹಾಕ್ತಾ ಇರ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿದ್ರೆ ನಮಗೆ ಮುಂದಿನ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಾಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.